ನಮಸ್ಕಾರಗಳಿರಿ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕಳೆದ 1.5 ವರ್ಷದಿಂದ ನಮ್ಮ ಮಾರ್ಕೆಟ್ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿಲ್ಲ. ಇನ್ವೆಸ್ಟರ್ಸ್ಗೆ ಡಿಸಪಾಯಿಂಟ್ಮೆಂಟ್ ಮಾಡಿದೆ. ಇಂಥ ಮಾರ್ಕೆಟ್ ಕಂಡೀಷನ್ ಅಲ್ಲೂ ಕೂಡ ಲಾಸ್ಟ್ 1.5 ತಿಂಗಳಲ್ಲಿ ಕೆಲವು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇದ್ರ ಬಗ್ಗೆ ಒಂದು ರಿಪೋರ್ಟ್ ಇದೆ. ಆ ರಿಪೋರ್ಟ್ ನ ಮೂಲಕ ಒಂದಷ್ಟು ವಿಷಯವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನೀವೇನಾದ್ರೂ ಇಲ್ಲಿವರೆಗೂ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಪೇಜ್ ಗಳನ್ನ ಫಾಲೋ ಮಾಡ್ತಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ. ಹಾಗೆ ನೀವು ಚಾನಲ್ಗೆ ವಿಸಿಟ್ ಮಾಡಿದ್ರು ಕೂಡ ಇಲ್ಲಿ ಮೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಲಿಂಕ್ ಗಳು ಸಿಗುತ್ತೆ. ಇವುಗಳನ್ನ ಫಾಲೋ ಮಾಡಬಹುದು. ಯಾಕಂದ್ರೆ ಇನ್ ಕೇಸ್ ಯೂಟ್ಯೂಬ್ ಅಲ್ಲಿ ಏನಾದ್ರೂ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಸಮಸ್ಯೆಗಳಾದ್ರೆ ನಿಮಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಡೇಟ್ ಗಳು ಸಿಗುತ್ತೆ. ಹಾಗಾಗಿ ಎರಡನ್ನು ಕೂಡ ಫಾಲೋ ಮಾಡಿ ಮಿಸ್ ಮಾಡದೆ. ಏನು ರಿಪೋರ್ಟ್ ನೋಡಬಹುದು. Silent bull run in India's smaller micro-cap stocks despite FIS outflows, geopolitical tensions. FIS ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಇಂದ ಆಚೆ ಹೋಗ್ತಿದ್ದಾರೆ. ಹಾಗೆ ಜಿಯೋಪೊಲಿಟಿಕಲ್ ಟೆನ್ಷನ್ಸ್ ಅಂತೂ ನಿಮಗೆ ಗೊತ್ತೇ ಇದೆ. ಆಲ್ಮೋಸ್ಟ್ ಟ್ರಂಪ್ ಅವರ ಅಧಿಕಾರಾವಧಿ ಸ್ಟಾರ್ಟ್ ಆದಾಗಿಂದ ಕೂಡ ಒಂದಲ್ಲ ಒಂದು ಸುದ್ದಿಗಳು ಬರ್ತಾನೆ ಇದಾವೆ. ಮಾರ್ಕೆಟ್ಗೆ ನೆಗೆಟಿವ್ ಸುದ್ದಿಗಳು. ಮೊದಲಿಗೆ ಟ್ಯಾರಿಫ್, ನಂತರ ಇರಾನ್ ಇಸ್ರೇಲ್ ವಾರ್, ಈ ರೀತಿ ಸಮಸ್ಯೆಗಳು ಬರ್ತಾ ಇದೆ. ಬಟ್ ಸ್ಟಿಲ್ ಇಂತಹ ಸಂದರ್ಭದಲ್ಲೂ ಕೂಡ ಸ್ಮಾಲರ್ ಅಂಡ್ ಮೈಕ್ರೋ ಕ್ಯಾಪ್ ಸೆಗ್ಮೆಂಟ್ ಅಲ್ಲಿ ಇತ್ತೀಚೆಗೆ ಎಸ್ಪೆಷಲಿ ಲಾಸ್ಟ್ ಏಪ್ರಿಲ್ ಇಂದ ನೀವಿಲ್ಲಿ ನೋಡಬಹುದು ಸ್ಮಾಲ್ ಅಂಡ್ ಮೈಕ್ರೋ ಕ್ಯಾಪ್ ಸ್ಟಾಕ್ಸ್ ಹ್ಯಾವ್ ಸರ್ಜ್ಡ್ ಸಿನ್ಸ್ ಏಪ್ರಿಲ್ even as FIS outflows, crude oil above 100 per barrel and the absence of AI stocks kept India out of global rally. ಸೊ ಗ್ಲೋಬಲ್ ಲೆವೆಲ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಬಟ್ ಇಂಡಿಯನ್ ಮಾರ್ಕೆಟ್ ಸ್ಟ್ರಗಲ್ ಮಾಡ್ತಿದೆ. ಅದಕ್ಕೆ ಕಾರಣಗಳು ಹಲವಿದೆ. ಎಐ ಅಲ್ಲಿ ಪ್ರೆಸೆನ್ಸ್ ಅನ್ನ ಹೊಂದಿಲ್ಲ ಅನ್ನೋದು ಒಂದು, ಜೊತೆಗೆ ಜಿಯೋಪೊಲಿಟಿಕಲ್ ಟೆನ್ಷನ್ಸ್. ಹಾಗಾದ್ರೆ ಎಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಆ ವಿಚಾರವನ್ನ ನೋಡೋದಾದ್ರೆ ಇಲ್ಲಿ 10,000 crore ಗಿಂತ ಕಡಿಮೆ ಮಾರ್ಕೆಟ್ ಕ್ಯಾಪ್ ಇರುವಂತ ಷೇರುಗಳ ಬಗ್ಗೆ ಮಾಹಿತಿ ಇದೆ. ಸಿನ್ಸ್ ಏಪ್ರಿಲ್ ಇಂದ ಪರ್ಫಾರ್ಮ್ ಮಾಡಿರುವಂತದ್ದು ನೋಡಬಹುದು. ಇಲ್ಲಿ ಟೋಟಲ್ 3,343 ಕಂಪನೀಸ್ ಇದಾವೆ. 10,000 ಕೋಟಿ ಮಾರ್ಕೆಟ್ ಗಿಂತ ಕಡಿಮೆ ಇರುವಂತವು. ಈ 3,343 ಕಂಪನೀಸ್ ಅಲ್ಲಿ ನೋಡಬಹುದು 1-25% ವರೆಗೂ 1,497 ಕಂಪನಿಗಳು ಅಪ್ ಆಗಿದ್ದಾವೆ. ಇನ್ನು 50 ಷೇರುಗಳು ಫ್ಲಾಟ್ ಇದಾವೆ ಏಪ್ರಿಲ್ ಇಂದ ಇಲ್ಲಿವರೆಗೂ. ಇನ್ನು 452 ಷೇರುಗಳು ನೆಗೆಟಿವ್ ಆಗಿದ್ದಾವೆ, ಡೌನ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾವೆ. 59 ಷೇರುಗಳು 100% ಗಿಂತ ಜಾಸ್ತಿ ಲಾಭವನ್ನ ಕೊಟ್ಟಿದ್ದಾವೆ. ಅಂದ್ರೆ ಅಲ್ಲಿ ಯಾರಾದ್ರೂ ಹೂಡಿಕೆ ಮಾಡಿದ್ರೆ ಡಬಲ್ ಆಗಿದೆ ಅವರ ಹಣ. ಇನ್ನು 50-100% ಪರ್ಫಾರ್ಮ್ ಮಾಡಿರುವಂತ 361 ಷೇರುಗಳಿದ್ದಾವೆ. ಹಾಗೆ 25-50% ಅಪ್ ಆಗಿರುವಂತ 924 ಷೇರುಗಳಿದ್ದಾವೆ. ಟೋಟಲ್ 3,343 ಕಂಪನೀಸ್ ಅಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಇದೆ. ಅದು 10,000 ಕೋಟಿಗಿಂತ ಕಡಿಮೆ ಇರುವಂತ ಮಾರ್ಕೆಟ್ ಕ್ಯಾಪ್ ಕಂಪನಿಗಳು. ಸೊ ನೆಗೆಟಿವ್ ಆಗಿರೋದು 452 ಕಂಪನೀಸ್ ಮಾತ್ರ. ಇನ್ನೆಲ್ಲ ಕಡೆ ಪರ್ಫಾರ್ಮೆನ್ಸ್ ಚೆನ್ನಾಗೇ ಇದೆ. ಇನ್ನು ಜನವರಿಯಿಂದ ಮಾರ್ಚ್ ವರೆಗೂ ಯಾವ ರೀತಿ ಇತ್ತು ಪರ್ಫಾರ್ಮೆನ್ಸ್? ಈ ಜನವರಿಯಿಂದ ಅಂದ್ರೆ 2026 ಜನವರಿಯಿಂದ ಮಾರ್ಚ್ ವರೆಗೂ ಸೇಮ್ 3,343 ಕಂಪನೀಸ್ ಅಲ್ಲಿ 398 ಕಂಪನೀಸ್ ಪಾಸಿಟಿವ್ ಅಲ್ಲಿ ಇದ್ವು. 2,945 ಕಂಪನೀಸ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ವು. ಅಲ್ಲಿನ ಲೋ ಇಂದ ಈ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಈ ಕಂಪನಿಗಳಲ್ಲಿ. ಇನ್ನು 10,000 crore ಗಿಂತ 20,000 crore ವರೆಗೂ ಇರುವಂತಹ ಮಾರ್ಕೆಟ್ ಕ್ಯಾಪ್ ಕಂಪನೀಸ್ ಸುಮಾರು 84% ಷೇರುಗಳು ಪಾಸಿಟಿವ್ ಇದ್ದಾವೆ. ಇಲ್ಲಿ ಟೋಟಲ್ 181 ಕಂಪನೀಸ್ ಇದ್ದಾವೆ. ಅದರಲ್ಲಿ 21 ನೆಗೆಟಿವ್ ಆಗಿದ್ದಾವೆ. 2 ಸ್ಟಾಕ್ಗಳು 100ಕ್ಕಿಂತ ಜಾಸ್ತಿ ಅಪ್ ಆಗಿದ್ದಾವೆ. ಹಾಗೆ 13 ಷೇರುಗಳು 50-100% ವರೆಗೂ ಪರ್ಫಾರ್ಮ್ ಮಾಡಿದ್ದಾವೆ. 35 ಷೇರುಗಳು 25-50% ವರೆಗೂ ಪರ್ಫಾರ್ಮ್ ಮಾಡಿದ್ದಾವೆ. ಇನ್ನು 110 ಷೇರುಗಳು 1-25% ವರೆಗೂ ಪರ್ಫಾರ್ಮ್ ಮಾಡಿದ್ದಾವೆ. ಇಲ್ಲೂ ಕೂಡ ಅಂದ್ರೆ 10,000-20,000 ಕೋಟಿವರೆಗಿನ ಮಾರ್ಕೆಟ್ ಕ್ಯಾಪ್ ಅಲ್ಲೂ ಕೂಡ ಬರೀ 21 ಕಂಪನಿಗಳು ನೆಗೆಟಿವ್ ಇದ್ದಾವೆ. ಇನ್ನು ಜನವರಿಯಿಂದ ಮಾರ್ಚ್ ವರೆಗೂ ಯಾವ ರೀತಿ ಪರ್ಫಾರ್ಮೆನ್ಸ್ ಇತ್ತು ಇಲ್ಲಿ ಅಂತ ನೋಡೋದಾದ್ರೆ 181 ಕಂಪನಿಗಳಲ್ಲಿ 38 ಕಂಪನಿಗಳು ಪಾಸಿಟಿವ್ ರಿಟರ್ನ್ಸ್ ಅನ್ನ ಕೊಟ್ಟಿದ್ವು. 143 ಕಂಪನೀಸ್ ನೆಗೆಟಿವ್ ರಿಟರ್ನ್ಸ್ ಅನ್ನ ಕೊಟ್ಟಿದ್ವು. ಬಟ್ ಅಲ್ಲಿಂದ ಇಲ್ಲಿವರೆಗೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾವೆ. ಇನ್ನು ಲಾರ್ಜ್ ಕ್ಯಾಪ್ ವಿಚಾರಕ್ಕೆ ಬಂದ್ರೆ ಇಲ್ಲಿ ಸೆಲೆಕ್ಟಿವ್ ಷೇರುಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಸುಮಾರು 52% ಷೇರುಗಳು ಇಲ್ಲೂ ಕೂಡ ಪಾಸಿಟಿವ್ ಇದ್ದಾವೆ. ನೋಡಬಹುದು 316 ಕಂಪನೀಸ್ ಇದ್ದಾವೆ. ಅದರಲ್ಲಿ 152 ಕಂಪನೀಸ್ ಸಿಂಗಲ್ ಡಿಜಿಟ್ ಅಥವಾ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾವೆ. ಇನ್ನು 11 ಷೇರುಗಳಲ್ಲಿ 50-100% ಅಪ್ ಆಗಿದ್ದಾವೆ. ಇನ್ನು 53 ಷೇರುಗಳು 25-50% ವರೆಗೂ ಅಪ್ ಆಗಿವೆ. ಇನ್ನು 100 ಷೇರುಗಳು 10-25% ವರೆಗೂ ಕೂಡ ಲಾಭವನ್ನ ಕೊಟ್ಟಿದ್ದಾವೆ. ನೋಡಬಹುದು ಓವರ್ ಆಲ್ 52% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾವೆ. ಇನ್ನು 48% ಷೇರುಗಳು ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾವೆ. ಇನ್ನು ಇವುಗಳು ಜನವರಿ ಟು ಮಾರ್ಚ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡೋದಾದ್ರೆ 69 ಷೇರುಗಳು ಪಾಸಿಟಿವ್ ಇದ್ವು. ಬಟ್ 247 ಷೇರುಗಳು ನೆಗೆಟಿವ್ ಇದ್ವು. ಅಲ್ಲಿನ ಲೋ ಇಂದ ಒಳ್ಳೆ ರಿಕವರಿಯನ್ನ ಮಾಡಿದ್ದಾವೆ, ಎಸ್ಪೆಷಲಿ ಏಪ್ರಿಲ್ ಅಂಡ್ ಮೇ ನಲ್ಲಿ. ನಾನು ಆಲ್ಮೋಸ್ಟ್ ಈ ಕಾನ್ಫ್ಲಿಕ್ಟ್ ಯಾವಾಗ ಶುರುವಾಯಿತು ಅವಾಗಿಂದನೇ ಒಂದು ಮಾತನ್ನ ಹೇಳಿದ್ದೆ. ಇವಾಗ ಚೂಸಿ ಆಗ್ಬೇಕು ನಾವು ಅಂತ, ಸೆಲೆಕ್ಟಿವ್ ಆಗ್ಬೇಕು ಅಂತ. ಏನು 2020ರಿಂದ
2024 ಮೆಜಾರಿಟಿ ಷೇರುಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು. ಅಂದ್ರೆ 70-80% ಷೇರುಗಳು ಮಾಸ್ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದ್ವು. ಬಟ್ ಆ ರೀತಿ ಮಾಸ್ ಪರ್ಫಾರ್ಮೆನ್ಸ್ ಇವಾಗ ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ. ಹಾಗಾಗಿ ಸಾಧ್ಯವಾದಷ್ಟು ಸೆಲೆಕ್ಟಿವ್ ಆಗಬೇಕು ಅಂತ ನಾವು ಅದೇ ನಿಟ್ಟಿನಲ್ಲಿ ಪ್ರಯತ್ನವನ್ನ ಕೂಡ ಮಾಡಿದ್ವಿ. ಆಲ್ಮೋಸ್ಟ್ ನಮಗೆ ಪರ್ಸನಲ್ ಪೋರ್ಟ್ಫೋಲಿಯೋದಲ್ಲಿ ಒಳ್ಳೆ ರಿಕವರಿ ಕೂಡ ನೋಡಲಿಕ್ಕೆ ಸಿಕ್ಕಿದೆ. ಎಸ್ಪೆಷಲಿ ನಾವಂತೂ ಜಾಸ್ತಿ ಆದ್ಯತೆಯನ್ನು ಕೊಡೋದು ಸ್ಮಾಲ್ ಅಂಡ್ ಮಿಡ್ ಕ್ಯಾಪ್ಗೆ. ನಮ್ಮ ಹಳೆಯ ಇನ್ವೆಸ್ಟ್ಮೆಂಟ್ಸ್ ಏನಿತ್ತು ಅಲ್ಲಿಂದ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿಲ್ಲ ಇತ್ತೀಚಿನ ದಿನಗಳಲ್ಲಿ. ಬಟ್ ಹೊಸ ಪಿಕ್ಸ್ ಏನಿತ್ತು ಅಲ್ಲಿ ತುಂಬಾ ಒಳ್ಳೆ ಲಾಭ ಆಗಿದೆ. ಬಟ್ ಏನ್ ಮಾಡ್ತೀರಿ, ಅದ್ರ ಬಗ್ಗೆ ವಿಡಿಯೋ ಕವರ್ ಮಾಡಕ್ಕಾಗಲ್ಲ ಬಿಕಾಸ್ ಆಫ್ ಸಮ್ ರೆಸ್ಟ್ರಿಕ್ಷನ್ಸ್, ಅಂದ್ರೆ ಇಂಡಿವಿಜುವಲ್ ಷೇರುಗಳ ಬಗ್ಗೆ. ಹಾಗಾಗಿ ನಾವು ಕವರ್ ಮಾಡಕ್ ಹೋಗಿಲ್ಲ. ಬಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅಂತೂ ನೋಡ್ಲಿಕ್ಕೆ ಸಿಕ್ಕಿದೆ ಇತ್ತೀಚಿನ ದಿನಗಳಲ್ಲಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇಲ್ಲಿನ ಆರ್ಟಿಕಲ್ ಅಂತಾನೆ ಹೇಳ್ಬೋದು. ಲಾರ್ಜ್ ಕ್ಯಾಪ್ ಅಲ್ಲಿ ಆಲ್ಮೋಸ್ಟ್ 52% ಷೇರುಗಳು ಮಾರ್ಚ್ ಡೌನ್ ಇಂದ ಏಪ್ರಿಲ್ ಮೇ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದೇವೆ. ಹಾಗೆ ಇನ್ನು 10,000 20,000 ಕೋಟಿ ಮಾರ್ಕೆಟ್ ಕ್ಯಾಪ್ ಕಂಪನೀಸ್ 84% ಕಂಪನೀಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದೇವೆ. ಇನ್ನು 10,000 ಕೋಟಿ ಒಳಗೆ ಇರುವಂತಹ ಕಂಪನೀಸ್ ಅಲ್ಲಿ 70% ಶೇರುಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾವೆ. ಮಿಡ್ ಅಂಡ್ ಸ್ಮಾಲ್ ಸೆಗ್ಮೆಂಟ್ ಅಲ್ಲಿ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಎಸ್ಪೆಷಲಿ ಲಾಸ್ಟ್ 2 months ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ಇದು ದೊಡ್ಡ ಮಟ್ಟದ ರಿಸ್ಕ್ ಕೂಡ. ಯಾಕಂದ್ರೆ ಈಗ ಏನ್ ರಿಕವರಿ ಆಗಿದೆ, ನೀವೇನಾದ್ರೂ ಸೆಪ್ಟೆಂಬರ್ 2024 ಅಥವಾ ಅದಕ್ಕಿಂತ ಮುಂಚೆ ಹೂಡಿಕೆ ಮಾಡಿದ್ರೆ ಇನ್ನೂ ಕೂಡ ಹಿಂದಿನ ಹೈ ಅನ್ನ ಬೀಟ್ ಮಾಡಿಲ್ಲ ಹಲವು ಷೇರುಗಳು. ಬಟ್ ಮಾರ್ಚ್ ಲೋ ಏನಿತ್ತು ಅಲ್ಲಿಂದ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಹೂಡಿಕೆ ಮಾಡುವಾಗ ಆ ಎಲ್ಲ ರಿಸ್ಕ್ ಅನ್ನ ಅರ್ಥ ಮಾಡ್ಕೊಂಡೇ ಮಾಡಬೇಕಾಗುತ್ತೆ. ಕಣ್ಮುಚ್ಕೊಂಡಂತೂ ಮಾಡಕ್ಕಾಗೋದಿಲ್ಲ. ಯಾಕಂದ್ರೆ ಸ್ಮಾಲ್ ಮಿಡ್ ಕ್ಯಾಪ್ ಹಾಗೂ ಮೈಕ್ರೋ ಕ್ಯಾಪ್ ಅಲ್ಲಿ ಕರೆಕ್ಷನ್ಸ್ ಕೂಡ ದೊಡ್ಡ ಮಟ್ಟದಲ್ಲೇ ಇರುತ್ತವೆ. ಈಸಿಯಾಗಿ 30, 40, 50, 60% ಕೂಡ ಷೇರುಗಳು ಕರೆಕ್ಷನ್ ಆಗ್ತವೆ. ಹಾಗಾಗಿ ಕೇರ್ಫುಲ್ ಆಗಿರಬೇಕು ಹೂಡಿಕೆದಾರರು. ಇನ್ನು ಮುಂದುವರಿಯ ಮುಂಚೆ ನಿಮ್ಗೆ ಏನಾದ್ರೂ ಹೂಡಿಕೆಗೆ ಸಂಬಂಧಪಟ್ಟಂತೆ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ಕೆಲವೊಂದು ಕಂಡೀಷನ್ಸ್ ಇರುತ್ತೆ. ಅದೇನಂದ್ರೆ ನಮ್ಮ ಮೂಲಕ ನೀವು ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕು. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನು ಬಳಸಿಕೊಂಡು ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಇನ್ನು ಮಿಡ್ಲ್ ಈಸ್ಟ್ ಇಂದ ಇವತ್ತು ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು. ಇರಾನ್ ಅನೌನ್ಸಸ್ ಸೀಸ್ ಫೈರ್ ವಿತ್ ಇಸ್ರೇಲ್, ವಾರ್ನ್ಸ್ ಆಫ್ ಮೋರ್ ಸಿವಿಯರ್ ಅಂಡ್ ಕ್ರಶಿಂಗ್ ರೆಸ್ಪಾನ್ಸ್ ಇಫ್ ಅಟ್ಯಾಕ್ಸ್ ರೆಸ್ಯೂಮ್. ಅಂದ್ರೆ ನಿನ್ನೆ ಇಸ್ರೇಲ್ ಲೆಬನಾನ್ ಮೇಲೆ ದಾಳಿ ಮಾಡಿತ್ತು. ಅದಾದ ಮೇಲೆ ಇರಾನ್ ಇಸ್ರೇಲ್ ನ ಮೇಲೆ ಮಿಸೈಲ್ ದಾಳಿಯನ್ನ ಮಾಡಿತ್ತು. ಹಾಗಾಗಿನೇ ಗ್ಲೋಬಲ್ ಮಾರ್ಕೆಟ್ಸ್ ಇವತ್ತು ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿದ್ದು. ಕ್ರೂಡ್ ಅಲ್ಲೂ ಕೂಡ ಒಂದಷ್ಟು ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದ್ದು. ಫೈನಲಿ ಮತ್ತೆ ಸೀಸ್ ಫೈರ್ ಅನೌನ್ಸ್ ಆಗಿದೆ ಎರಡು ದೇಶಗಳ ಮಧ್ಯೆ. ಇಂದಿನ ವಿಡಿಯೋದಲ್ಲಿ ಒಂದು ಸುದ್ದಿಯನ್ನ ಕವರ್ ಮಾಡಿದ್ದೆ. ಡೊನಾಲ್ಡ್ ಟ್ರಂಪ್ ಅವರು ಇಬ್ಬರಿಗೂ ಕದನ ವಿರಾಮ ಘೋಷಣೆ ಮಾಡಲಿಕ್ಕೆ ಹೇಳಿದ್ದಾರೆ. ಅದರಲ್ಲೂ ಇಸ್ರೇಲ್ ಮೇಲೆ ಸ್ವಲ್ಪ ಒತ್ತಡವನ್ನು ಕೂಡ ಕ್ರಿಯೇಟ್ ಮಾಡ್ತಿರೋ ಬಗ್ಗೆ ಸುದ್ದಿಗಳು ಬಂದಿದ್ದು. ಅದೇ ರೀತಿಯಾಗಿ ಸೀಸ್ ಫೈರ್ ಅನೌನ್ಸ್ ಆಗಿದೆ. ಅನಂತರ ಅಮೆರಿಕನ್ ಮಾರ್ಕೆಟ್ ಓಪನ್ ಆಗಿದೆ. ಸದ್ಯದ ಮಟ್ಟಿಗೆ ನೋಡಬಹುದು ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ತುಂಬಾ ದೊಡ್ಡ ಮಟ್ಟದಲ್ಲಿ ಅಲ್ಲದೆ ಇರಬಹುದು, ಬಟ್ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇನ್ನು ನಾಸ್ಟಾಕ್ ಅಲ್ಲಿ ನೋಡಬಹುದು ಮೋರ್ ದನ್ 1% ಪಾಸಿಟಿವ್ ಇದೆ ಪರ್ಫಾರ್ಮೆನ್ಸ್. ಶುಕ್ರವಾರ ಅಂತೂ 4% ಗಿಂತ ಜಾಸ್ತಿ ಡೌನ್ ಆಗಿತ್ತು, ಅದು ಬೇರೆ ವಿಚಾರ. ಬಟ್ ಇವತ್ತು ಒಂದಷ್ಟು ರಿಕವರಿ ನೋಡ್ಲಿಕ್ಕೆ ಸಿಗ್ತಾ ಇದೆ ನಾಸ್ಟಾಕ್ ಅಲ್ಲಿ. ಇನ್ನು ಆಯಿಲ್ ಅಲ್ಲಿ 3.5% ರ್ಯಾಲಿ ಇತ್ತು. ಯಾವಾಗ ಸೀಸ್ ಫೈರ್ ಅನೌನ್ಸ್ ಆಯ್ತು ಇಮಿಡಿಯೇಟ್ಲಿ ನೋಡಬಹುದು ಅಲ್ಲೂ ಕೂಡ ಒಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಈಗ 1.31% ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಅಂದ್ರೆ ಆಲ್ಮೋಸ್ಟ್ ಮೋರ್ ದನ್ 2% ಡೌನ್ ಆಗಿದೆ ಹೈ ಇಂದ. 3.5% ಇದ್ದು ನಿಯರ್ಲಿ 1.5% ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಕ್ರೂಡ್. ಒಳ್ಳೆಯ ಬೆಳವಣಿಗೆ ಇಕ್ವಿಟಿ ಮಾರ್ಕೆಟ್ಸ್ಗೆ. ಇನ್ನು ಇದನ್ನ ನೋಡಿದ್ಮೇಲೆ ನಮ್ಮ ಗಿಫ್ಟ್ ನಿಫ್ಟಿ ಏನ್ ಕತೆ ಹೇಳ್ತಿದೆ ಅಂತ ನೋಡಿದ್ರೆ ಇಲ್ಲಿ ಏನಂತ ರಿಯಾಕ್ಷನ್ ಇಲ್ಲ, ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಗಿಫ್ಟ್ ನಿಫ್ಟಿಯಲ್ಲಿ. ಇನ್ನು ಇರಾನ್ ಸ್ಟ್ರೈಟ್ ಆಫ್ ಹಾರ್ಮುಜ್ ನ ಓಪನ್ ಬಗ್ಗೆ ಮಾತಾಡಿದೆ. ಎಸ್ಪೆಷಲಿ ಇರಾನ್ ನ ಅಂಬಾಸಿಡರ್ ಮಾತಾಡಿರುವಂತದ್ದು. ಮಾಸ್ಕೋದಲ್ಲಿರುವಂತಹ ಅಂಬಾಸಿಡರ್ ಸ್ಟ್ರೈಟ್ ಆಫ್ ಹಾರ್ಮುಜ್ ಓಪನ್ ಆಗುತ್ತೆ, ಬಟ್ ಅಂಡರ್ ನ್ಯೂ ಕಂಡೀಷನ್ಸ್ ಅಂತ ಹೇಳಿದ್ದಾರೆ. ಟೆಹರಾನ್ ಹಾಗೂ ಓಮನ್ ಅಂದ್ರೆ ಇರಾನ್ ಹಾಗೂ ಓಮನ್ ಕೆಲವು ಕಂಡೀಷನ್ಸ್ ಅನ್ನ ಹಾಕುತ್ತೆ. ಆ ಕಂಡೀಷನ್ಸ್ ಮೇಲೆ ಓಪನ್ ಆಗುತ್ತೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಈ ಹಿಂದೆ ಕೂಡ ಹಲವು ಕಂಡೀಷನ್ಸ್ ಅನ್ನ ಹಾಕಿತ್ತು ಇರಾನ್, ಈಗ ಮತ್ತೆ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದೆ. ಅದರಲ್ಲೂ ಇರಾನಿಯನ್ ಹಾಗೂ ಒಮಾನಿ ಅಥಾರಿಟೀಸ್ ಡಿಸೈಡ್ ಮಾಡ್ತಾರೆ ಅಂತ. ಏನ್ ಕಂಡೀಷನ್ಸ್ ಆಗ್ತಾರೆ ಗೊತ್ತಿಲ್ಲ. ಈಗಾಗಲೇ ಟೋಲ್ ಬಗ್ಗೆ ಸಾಕಷ್ಟು ಸಲ ಸುದ್ದಿಗಳನ್ನ ನೋಡಿದ್ವಿ. ಹಲವು ಶಿಪ್ಗಳು ಟೋಲ್ ಪೇ ಮಾಡ್ತಿದ್ದಾವೆ ಅನ್ನುವಂತ ಸುದ್ದಿಗಳನ್ನು ಕೂಡ ನೋಡಿದೀವಿ. ಅದ್ರ ಜೊತೆಗೆ ಇನ್ನು ಏನೆಲ್ಲ ಕಂಡೀಷನ್ಸ್ ಆಗ್ತಾರೆ ಗೊತ್ತಿಲ್ಲ, ಕಾದು ನೋಡ್ಬೇಕಾಗಿದೆ. ಬಟ್ ಇದಕ್ಕೆ ಅಕ್ಕಪಕ್ಕದ ದೇಶಗಳು ಒಪ್ತಿಲ್ಲ, ಹಾಗೆ ಇರಾನ್ ಕೂಡ ಅಮೆರಿಕ ಕೂಡ ಒಪ್ಪೋದು ಇಲ್ಲ. ಯಾಕಂದ್ರೆ ಇನ್ ಕೇಸ್ ಅದಕ್ಕೆ ಒಪ್ಕೊಂಡ್ರು ಅಂದ್ರೆ ಇಲ್ಲಿ ಇರಾನ್ ನ ಗೆಲುವಾದಂಗ ಆಗುತ್ತೆ. ಹಾಗಾಗಿ ಅಮೆರಿಕ ಅಂತಹ ನಿರ್ಧಾರಗಳಿಗಂತೂ ಖಂಡಿತ ಒಪ್ಪೋದಿಲ್ಲ. ಯಾಕಂದ್ರೆ ಇರಾನ್ಗೆ ಇಲ್ಲಿ ಲಾಭ ಆದಂಗ ಆಗುತ್ತೆ. ಹಾಗಾಗಿ ಬಟ್ ಸಮಸ್ಯೆಗಳಂತೂ ದಿನೇ ದಿನೇ ಜಾಸ್ತಿನೇ ಆಗ್ತಾ ಇದೆ. ನೋಡೋಣ ಇನ್ನು ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಈ ನಿಟ್ಟಿನಲ್ಲಿ ಅಂತ. ಇನ್ನು ಭಾರತ ಹಾಗೂ ಅಮೆರಿಕದ ನಡುವಿನ ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ ನೋಡಬಹುದು. ಇಂಡಿಯಾ US ಲೈಕ್ಲಿ ಟು ಫೈನಲೈಸ್ ಟ್ರೇಡ್ ಡೀಲ್ ಆಫ್ಟರ್ ಕ್ಲಾರಿಟಿ ಆನ್ ಪೋಸ್ಟ್ ಜುಲೈ ಟ್ಯಾರಿಫ್ಸ್. ಅಂದ್ರೆ ಟೆಂಪರರಿ ಪವರ್ಸ್ ಅನ್ನ ಬಳಸಿಕೊಂಡು ಡೊನಾಲ್ಡ್ ಟ್ರಂಪ್ ಅವರು ಟ್ಯಾರಿಫ್ ಅನ್ನ ಹಾಕಿದ್ದಾರೆ ಎಲ್ಲ ದೇಶಗಳ ಮೇಲೆ. ಅದು ಜುಲೈಗೆ ಮುಗಿತಾ ಇದೆ. ಆ ನಂತರ ಏನು ನಿರ್ಧಾರಗಳನ್ನ ತಗೊಳ್ತಾರೆ ಅದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕ ಮೇಲೆ ಟ್ರೇಡ್ ಡೀಲ್ ಮಾಡ್ಕೊಳ್ಬಹುದು ಅಂತ ಸುದ್ದಿಗಳು ಬರ್ತಾ ಇದೆ. ಈಗ ಸಾಕಷ್ಟು ಮಾತುಕತೆಗಳಿಗಾಗಲೇ ಆಗಿದೆ, ಬಟ್ ನೋಡೋಣ. ಮೇ ಬಿ ಜುಲೈ ಟ್ಯಾರಿಫ್ ಅಪ್ಡೇಟ್ ಗಳು ಬಂದ ಮೇಲೆ ಇದ್ರ ಬಗ್ಗೆ ಫೈನಲ್ ಡಿಸಿಷನ್ ಅನ್ನ ತಗೊಳ್ಳೋದು. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಜೊತೆಗೆ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ ಗಳನ್ನು ಕೂಡ ಫಾಲೋ ಮಾಡಿ. ಇಲ್ಲೇನಾದ್ರೂ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ಲಿಕ್ಕೆ ಸಮಸ್ಯೆಗಳಾದ್ರೆ ಅಲ್ಲಿ ನಿಮಗೆ ಅಪ್ಡೇಟ್ಗಳು ಸಿಗುತ್ತೆ. ಸರಿಗಳಿರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.